ಪುಣ್ಯವತಿ. ಈ ಥರ ಹುಡ್ಕೋದ್ಕಿಂತ ಯಾರನ್ನಾದರೂ ಪದ್ಮಿನಿ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ಕರೆಕ್ಟಾಗಿ ತೋರಿಸ್ತಾರೆ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಪದ್ಮಿನಿ ಅನ್ನೋರೆಲ್ಲಿದ್ದಾರೆ? ಪದ್ಮಿನಿನಾ? ಹೌದು, ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅವ್ರು ಎಲ್ಲಿದ್ದಾರೆ ತೋರಿಸ್ತೀರಾ? ಹಾಂ ಸರಿ ಬನ್ನಿ. ಪದ್ಮಿನಿ, ಹೇಳಿ. ಅದು ನನ್ನ ಹೆಸರು ನಿಮಗೆ ಗೊತ್ತಾಯಿತು? ಯಾರು ನೀವು? ನನ್ನನ್ನು ಯಾಕೆ ಹುಡ್ಕೊ ಬಂದಿದ್ದೀರಾ? ಸಾರಿ, ನೀವಲ್ಲ. ಇಲ್ಲ, ನಾನೇ ಪದ್ಮಿನಿ. ಹೇಳಿ, ಏನು ವಿಷಯ? ಇಲ್ಲ, ಒಂದು ಸಣ್ಣ ಕನ್ಫ್ಯೂಷನ್ ಆಗಿದೆ, ಸಾರಿ. ಅಲ್ಲಮ್ಮ ಪೂರ್ವಿ, ನಾವು ಹೋಗಿದ್ದ ರಸ್ತಲ್ಲೇ ಮತ್ತೆ ಹೋಗ್ತಾ ಇದೀವಲ್ವಾ? ಈ ಮನೆಗಳೆಲ್ಲ ನಾನು ಆಗ್ಲೇ ನೋಡ್ದೆ. ಇಲ್ಲ ಇಲ್ಲ ಅಂಕಲ್, ಇಲ್ಲಿ ಒಂದು ಮನೆ ಚಂದಾಗಿದ್ಬಿಟ್ರೆ ಅದೇ ತರ ಮನೆ ಕಟ್ತಾರೆ ನಮ್ಮೂರಾಗೆ. ಆದ್ರೂ ಸುತ್ತಿ ಸುತ್ತಿ ಸುಸ್ತಾಯ್ತಮ್ಮ. ಬೆಂಗಳೂರು ಅಂತ ದೊಡ್ಡ ಪ್ಯಾಟ್ನಾಗಿದ್ದು ಹಸ್ಲೂರ್ಗೆ ಸುಸ್ತಾಯ್ತು ಅಂತಿರಲ್ಲ ಆಂಟಿ. ನನಗೀಗ ನಮ್ಮ ಬ್ಯಾಂಗ್ಳೂರ್ಗಿಂತ ಈ ಹಸ್ಲೂರೇ ದೊಡ್ಡದು ಅನಿಸ್ತಿದೆ. ಇನ್ನು ಎಷ್ಟು ಗಂಟೆ ಹೋಗ್ಬೇಕು ನಿಮ್ ಮನೆ ತಲುಪೋದಿಕ್ಕೆ? ಓ, ನಿಮ್ಗೆಲ್ಲ ಸುಸ್ತಾಯ್ತು ಅನ್ಸುತ್ತೆ. ನಮ್ಮೂರ್ನಾಗೆ ಎಳ್ನೀರು ಸಕ್ಕತ್ತಾಗಿರ್ತೈತೆ, ನೀವೆಲ್ಲ ಟೇಸ್ಟ್ ಮಾಡ್ಲೇಬೇಕು. ಅಣ್ಣ, ಹೊಸಳ್ಳಿ ಎಳ್ನೀರ್ ಅಂಗಡಿ ಹತ್ರ ನಿಲ್ಸು. ಬೇಡಮ್ಮ, ನಮ್ಗೇನು ಬೇಡ. ಅದೆಲ್ಲ ಆಗಕ್ಕಿಲ್ಲ. ಅಪ್ಪಯ್ಯ ಹೇಳವ್ರೆ ನಿಮ್ಗೆಲ್ಲ ಎಳ್ನೀರ್ ಕುಡಿಸ್ಕೊಂಡೆ ಕರ್ಕೊ ಬರ್ಬೇಕು ಅಂತ. ಅಣ್ಣ, ಇಲ್ಲ ಸೈಡ್ ಸೈಡ್. ಇಲ್ಲೊಂದೊಸಿ ಕಾಲ ಕಲಿಯವ. ಸರಿ ಪೂರ್ವಿ. ಅಣ್ಣ, ಒಂದ್ 4 ಗಂಜಿ ಎಳ್ನೀರ್ ಹೊಡಿ ಅಣ್ಣ. ವೀರೇಂದ್ರ, ಈ ಹುಡುಗಿ ನಾವೇನ್ ಹೆಣ್ಣು ನೋಡಕ್ ಬಂದಿದೀವಿ ಅನ್ಕೊಂಡಿದ್ದಾಳ ಅಥವಾ ಈ ಊರ್ ಸುತ್ತಕ್ ಬಂದಿದೀವಿ ಅನ್ಕೊಂಡಿದ್ದಾಳ? ಪೂರ್ವಿ, ಇರ್ಲ ಅಣ್ಣ, ಹೊಸ ನಿಂಬೆ ನಿಂದಣು. ಪೂರ್ವಿ, ಏನಲ್ಲ ನಿನ್ಗೋ? ಬುದ್ಧಿ ಐತೆ ನಿನಗೆ? ಅವ್ರನ್ನ ಮನೆ ಕರ್ಕೊಂಬ ಅಂದ್ರೆ ಊರು ಸುತ್ತಿಸ್ತಾ ಇದೀಯಾ? ಬಾ, ನಿನ್ನ ಮನೆಗೆ ಐತೆ. ಬೈಯಲ್ಲ. ನಮಸ್ಕಾರ ಅಮ್ಮ. ಸರ್ ನಮಸ್ಕಾರ. ನಾನೇ ಭುಜಂಗ. ನಮಸ್ಕಾರ. ನಮಸ್ಕಾರ ಭುಜಂಗ ಅವರೇ. ಕ್ಷಮಿಸಿ, ನಾನೇ ನಿಮ್ಮನ್ನ ಕರ್ಕೊಂಡೋಗ್ಬೇಕಾಗಿತ್ತು. ಈ ಹುಡುಗನ ಕಳಿಸ್ಬಿಟ್ಟು ತಪ್ಪಾಗ್ಬಿಟ್ಟೆ. ಇಲ್ಲೆಲ್ಲ ತಿರ್ಗಾಡ್ಸ್ಬಿಟ್ರೆ ನಿಮ್ಮನ್ನ. ಕ್ಷಮೆ ಇರಲಿ. ಈಗ ಒಂದು ಕೆಲಸ ಮಾಡ್ಬಿಡಿ, ನಾನು ಹೋಗ್ತಿರ್ತೀನಿ ಮುಂದೆ, ನೀವು ಹಿಂದೆ ಬಂದ್ಬಿಡಿ. ನಿಶಾ ಮೇಡಮ್ ಒಪ್ಲಿಲ್ಲ ಅಂತ ನಾವು ಸುಮ್ಕಿರಕ್ಕಾಗಕ್ಕಿಲ್ಲ ಕಣ್ರೆ. ಮನೆಯಿಂದ ಯಾವಾಗ ಬೇಕಾದರೂ ಫೋನ್ ಬರ್ಬೋದು. ಅಷ್ಟರಲ್ಲಿ ಡ್ಯಾನ್ಸ್ ಮುಗಿದ್ರೆ ಒಳ್ಳೇದು. ಅಂಕರೇ, ಸ್ಟೇಜ್ ತಕ್ಕ ಹೋಗುವಬ್ಬ. ಅಲ್ಲಿ ಮೇಡಮ್ ಹತ್ರ ಮಾತಾಡಿ ಫಸ್ಟ್ ನಿನ್ ಡ್ಯಾನ್ಸೇ ಮಾಡಿಸುವ. ಇವಳಲ್ಲಿ ಬಂದರೆ ಮಾಸ್ಕ್ ಹಾಕೊಂಡೆ ಓಡಾಡಬೇಕಾಯ್ತದೆ ಕಣೆ. ಪದ್ಮಿನಿ, ನೀನು ಇಲ್ಲೇ ಇರು, ನಾನು ನಿಂತು ಸ್ಟೇಜ್ ತಗೋ ಹೋಗಿ ಏನಾರ ಪ್ರಯತ್ನ ಮಾಡ್ತೀವಿ. ಎಷ್ಟು ಹುಡುಕಿದ್ರು ನಮ್ಮ ಹುಡುಗಿ ಮಾತ್ರ ಸಿಗ್ತಾ ಇಲ್ಲ. ಅವಳು ಇಲ್ಲಿಲ್ಲ ಅನ್ಸುತ್ತೆ. ನಮ್ಮ ಮನೆಯವರೆಲ್ಲ ಬರ್ತಿದ್ದಾರೆ ಅಂತ ಮನೆಗೆ ಹೊರಟಿರ್ತಾಳೆ. ನಾನು ಹೊರಡ್ತೀನಿ. ಏನಾದರೂ ಆಗಲಿ, ನನ್ನ ಮದುವೆ ಆಗೋ ಹುಡುಗಂಗೆ ಈ ಡ್ಯಾನ್ಸ್ ವಿಚಾರನ ಹೇಳಲೇಬೇಕು.
ಇಲ್ಲ ಅಂದರೆ ಇದುವೇ ಮುಖವಾಡ ಅನ್ಸ್ಕತೈತೆ. ನನ್ನ ಮನಸ್ಸು ಕೊರಿತಾನೆ ಇರ್ತೈತೆ. ನಾನಿದನ್ನ ಹಾಕೊಂಡೇ ಕುಣಿಬೇಕಲ್ಲ ಇವತ್ತು. ಏನ್ರಿ, ಏನ್ ನನ್ನೇ ಫಾಲೋ ಮಾಡ್ತಿದ್ದೀರಾ? ನಾನು ಎಲ್ಲಿದ್ರು ಅಲ್ಲೇ ಬರ್ತಿದ್ದೀರಾ? ಏನ್ರಿ ಅನ್ಕೊಂಡಿದ್ದೀರಾ? ಹಾ, ಇಲ್ಲ ಇಲ್ಲ, ಅದು ಬೈ ಮಿಸ್ಟೇಕ್ ಆಗಿ. ಏನ್ ಬೈ ಮಿಸ್ಟೇಕು? ಆಗ್ಲೇ ಮಿಸ್ಟೇಕ್ ಅನ್ಕೊಂಡೆ ಡ್ಯಾಶ್ ಹೊಡೆದ್ರಿ, ಈಗ ಇಲ್ಗೂ ಬಂದ್ರಿ. ಯಾ ಇಲ್ಲ ಇಲ್ಲ, ಅದು ನನ್ನ ಹುಡುಗಿ. ಹುಡ್ಗಿನ? ಯಾರ್ರಿ ನಿಮ್ ಹುಡ್ಗಿ? ಹಂಗೆಲ್ಲ ಹೇಳಿದ್ರೆ ಸುಮ್ಕಿರಕ್ಕಿಲ್ಲ ನಾನು. ತಲೆ ಚೆಚ್ಕೋಬೇಕಾಗಿರೋದು ನಾನು, ನೀವಲ್ಲ. ನೋಡಿ, ಇದೆಲ್ಲ ಸರಿ ಇರಕ್ಕಿಲ್ಲ. ಅತಿಯಾಗಿ ಆಡ್ತಿದ್ದೀರಾ ನೀವು. ನೀವ್ ಅನ್ಕೊಂಡಂಗೆ ನಾನಲ್ಲ. ಅಯ್ಯ, ನಾನು ನಿಮ್ಮನ್ನ ಹುಡ್ಕೊಂಡು. ನನ್ನ ಹುಡ್ಕೊಂಡ್ ಬಂದ್ರ? ಹಿಂಗೆಲ್ಲ ಒಳಗಡೆ ಬಂದ್ರೆ ಸರಿ ಇರಕ್ಕಿಲ್ಲ. ನಂಗಿದೆಲ್ಲ ಇಷ್ಟನೂ ಆಗಕ್ಕಿಲ್ಲ. ಸುಮ್ನೆ ಹೋಗ್ರಿ. ಏನ್ರಿ ಅಮಾಯಕನ್ ತರ ನೋಡ್ತಿದ್ದೀರಲ್ಲ? ನನ್ ಯಾರನ್ನಾರು ಕರಿಯಕ್ಕಿಂತ ಮುಂಚೆ ಸುಮ್ನೆ ಆಚೆ ಹೋಗ್ರಿ. ನಮಸ್ಕಾರ. ಬನ್ನಿ. ಬಾ. ನಮ್ದು ಹಳ್ಳಿ ಮನೆ, ಜೊತೆ ಚಿಕ್ಕದು, ಏನು ಅಂದ್ಕೋಬೇಡಿ. ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಿರ್ಬೇಕು. ನೀವಿದ್ದಿದ್ರಲ್ಲೇ ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಾ. ಹಂಗೆ ಹೇಳೋದು ತಮ್ಮ ದೊಡ್ಡತನ. ಇವಳು ಲೀಲಾ, ನನ್ನ ಹೆಂಡ್ರು. ಇವಳು ನನ್ನ ತಂಗಿ ಊರ್ವಶಿ. ಇವಳು ನನ್ನ ಚಿಕ್ಕ ಮಗಳು ಪಾವನಿ ಅಂತ. ನನ್ನ ಹೆಸರು ವಜ್ರೇಶ್ವರಿ ಅಂತ. ಎಲ್ಲರೂ ಕರೆಯೋದು ನನ್ನ ಅಮ್ಮಾಜಿ ಅಂತಾನೆ. ಇವನು ನನ್ನ ದೊಡ್ಡ ಮಗ ವೀರೇಂದ್ರ ಅಂತ. ಇವಳು ನನ್ನ ದೊಡ್ಡ ಸೊಸೆ ಮಾಲ್ತಿ. ಇವರೇ ಹುಡುಗನ ಅಪ್ಪ ಅಮ್ಮ. ನಿಮ್ಮಂತ ದೊಡ್ಡ ಬಂತಂದವರು ನಮ್ಮನೆಗೆ ಹೆಣ್ಣು ನೋಡಕ್ ಬಂದಿರೋದು ನಮ್ಮ ಭಾಗ್ಯ ಅಂತಲೇ ಇಟ್ಕೊಳ್ಳಿ. ಹೌದೌದು, ನಿಮ್ ಅಂಬಾಜಿ ಸ್ವೀಟ್ಸ್ ಅಂದ್ರೆ ನಮ್ಮ ಮನೇಲಿ ಎಲ್ರಿಗೂ ಬೋ ಇಷ್ಟ. ನಾನು ಶೇಂಗಾ ಉಂಡೆಯ ಸಂದಂಗ್ ಮಾಡ್ತೀನಿ. ನಿಮಗ್ ಬೇಕಂದ್ರೆ ಹೇಳಿ, ನಾನು ನಿಮ್ಗೂ ಮಾಡ್ಕೊಡ್ತೀನಿ. ನೀವು ಮಾಡ್ಕೋಬಹುದು. ಅಂದಂಗೆ ನೀವು ಏನು ತಗೊಳ್ತೀರಾ? ಬಿಸಿಯಾಗಿ ಅಥವಾ ತಣ್ಣಗೆ ಏನಾರ? ಮೊದಲು ಹುಡುಗಿ ನೋಡೋ ಶಾಸ್ತ್ರ ಮುಗಿದ್ಬಿಡ್ಲಿ. ಈಗಾಗಲೇ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಸರಿಯಾಗಿ ಬರೋದಕ್ಕಾಗಲಿಲ್ಲ. ಇನ್ನೂ ತಡ ಆದರೆ ನನಗಿಷ್ಟ ಆಗೋದಿಲ್ಲ. ಅಂದ್ಕೊಂಡಿದ್ದ ಟೈಮ್ಗೆ ಕೆಲಸನ ಮಾಡಿ ಮುಗಿಸ್ಬೇಕು. ನನಗದೇ ಅಭ್ಯಾಸ. ಪದ್ಮಿನಿನೇ ಕರೀರಿ. ಹುಡುಗಿಯ ಕರ್ಸವ ಹುಡುಗ ಎಲ್ಲಿ ಬಂದಿಲ್ವಾ? ಇವತ್ತು ನಾವಷ್ಟೇ ಬಂದಿರೋದು. ಹೆಣ್ಣು ಮೊದಲು ನಮಗಿಷ್ಟ ಆದರೆ ನಂದನ್ನು ಆದಷ್ಟು ಬೇಗ ಬಂದು ಹುಡುಗಿ ನೋಡ್ಕೊಂಡು ಹೋಗ್ತಾನೆ. ಮೊದಲು ಪದ್ಮಿನಿನೇ ಕರೀರಿ ಅಂದೆ. ಛೇ, ನಮ್ಮ ಹುಡುಗಿ ನೋಡ್ಕೊಂಡು ಹೋದ್ರೆ ಅದು ಯಾವುದೋ ಹುಡುಗಿ ಕೈಲಿ ಪದೇ ಪದೇ ಬೈಸ್ಕೊಳಂಗಾಯ್ತಲ್ಲ.
ನಮ್ಮ ಹುಡುಗಿ ನೋಡಿದ್ರು ಮಾತಾಡ್ಸೋಕ್ಕಾಗಲಿಲ್ಲ. ಇರಲಿ, ಮನೆಗೆ ಹೋಗ್ತೀನಲ್ಲ, ಆಗಲೇ ಮಾತಾಡಿಸ್ತೀನಿ. ನನ್ನ ಫೋನಲ್ಲಿ ಶಿಟ್, ಏನು ಮಾಡೋದು ಇವಾಗ? ಲೀಲಾ, ಪದ್ಮಿನಿ ಕರ್ಕೊಂಬರಕು. ಮತ್ತೆ ನೀವು ಏನ್ ತಗೋತೀರಾ ಅಂತ ಹೇಳಲೇ ಇಲ್ಲ. ನಮ್ಗೆ ಈಗ ಅದೇನು ಬೇಡ, ಮೊದಲು ಹೆಣ್ಣು ನೋಡೋ ಶಾಸ್ತ್ರ ಆಗಬೇಕು ಅಂತ ನಾನು ಹೇಳಿದೆ ತಾನೆ. ಯೋನಣೆಯ ನೀನು, ಇವರು 6 ದೂರದಿಂದ ಬಂದವ್ರೆ, ಕುಡಿಯೋಕ್ಕೇನಾದ್ರು ಕೊಡ್ಬೇಕಲ್ವಾ? ಆಮೇಲೆ ಕುಡ್ಗಿನ ಕರ್ಸುವ, ಹೊಸಿ ಇರು ನೀನು. ಟೀ ಕುಡಿತೀರೋ ಕಾಫಿ ಕುಡಿತೀರೋ? ಅಯ್ಯೋ ಏನು ಬೇಡ. ಬರ್ತಾ ಪೂರ್ವಿ ಮತ್ತೆ ಆ ಹುಡುಗ ನವೀನ ಮದ್ದೂರ್ ವಡೆ ಎಳ್ನೀರು ಎಲ್ಲ ಕೊಡಿಸಿದ್ರು. ಮೊದಲು ಹುಡುಗಿನ ನೋಡ್ಬಿಡ್ತೀವಿ, ಆಮೇಲೆ ಅವಳ ಕೈಯಾರ ಏನು ಕೊಟ್ಟರು ಕುಡಿತೀನಿ. ಆ ವಡೆ ಎಳ್ಳೀರು ಎಲ್ಲ ಯೋಟತ್ತಿರ್ತೈತೆ ಹೊಟ್ಟೆಯಾಗೆ. ಈ ಬಿಸಿಲಿಗೆ ಎಲ್ಲ ಕರಿಗೆ ಹೋಗಿರ್ತೈತೆ. ನಮ್ಮ ಒದ್ಕೆವ್ವ ಉಪ್ಪಿಟ್ಟು ಕೇಸರಿ ಬಾತು ಬಾಸ್ ಅಂದಾಗ ಮಾಡ್ತಾರೆ, ನೀವು ತಿನ್ಲೇಬೇಕು. ಹುಡುಗಿ ನೋಡಕ್ ಬಂದಾಗ ಹುಡುಗಿ ಕೈಲಿ ಕಾಫಿ ತಿಂಡಿ ಕೊಡ್ಸೋದು ಎಲ್ಲ ಕಡೆ ಇರೋ ಪದ್ಧತಿ. ಈ ಹಳ್ಳಿಲೂ ಹಾಗೆ ಇದೆ ಅಂತ ಅನ್ಕೊಂಡಿದ್ದೀನಿ. ಆದರೆ ನಿಮ್ಗೆಲ್ಲೋ ಹಸುವಾಗಿರ್ಬೇಕು ಅಂತ ನನ್ನ ತಂಗಿ ಹೊಡೆದ್ಲು ಅಷ್ಟೇ. ಅವ್ವ, ಅಕ್ಕನ ನೋಡೋ ಗಂಟ ಇವ್ರು ಬಿಡಂಗಿಲ್ಲ. ಏನವ್ವ ಮಾಡೋದು? ನನ್ನ ಮಗಳು ಬೆಳಿಗ್ಗೆನೇ ತಯಾರಾಗೋಳೆ, ಕರೆದು ಬಿಡ್ತೀನಿ ರೀ. ಪದ್ಮಿನಿ, ಪದ್ಮಿನಿ ಬಾವಾ. ಪೂರ್ವಿ ಹೋಗಿ ಕರ್ಕೊಂಬರೋ.